ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ನೀವೇನಾದರೂ ಓಲಾ ಮತ್ತು ಯೂಬರ್ ಕ್ಯಾಬ್ಗಳನ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ಒಂದು ಹೊಸ ಫೀಚರ್ ಆಗಿತ್ತು, ಶೇರ್ ಮತ್ತು ಪೂಲ್ ಅಂತ. ಇದರಿಂದ ತುಂಬ ಜನಕ್ಕೆ ಉಪಯೋಗ ಆಗಿತ್ತು. ಈಗ ಇಬ್ಬರು ಬೇರೆ ಬೇರೆ ಪ್ರಯಾಣಿಕರು ಒಂದೇ ಜಾಗಕ್ಕೆ ಹೋಗಬೇಕು ಅಂತಂದರೆ ಆ ಇಬ್ಬರು ಪ್ರಯಾಣಿಕರನ್ನು ಒಂದೇ ಕ್ಯಾಬ್ನಲ್ಲಿ ಕೂರಿಸ್ಕೊಂಡು ಅವ್ರಿಗೆ ಆ ಜಾಗಕ್ಕೆ ತಲುಪಿಸ್ತಾ ಇದ್ರು. ಅದರಲ್ಲಿ ಬಂದಂಥ ಚಾರ್ಜನ್ನು ಇಬ್ಬರು ಪ್ರಯಾಣಿಕರಿಗೆ ಸಮವಾಗಿ ಅಂದರೆ ₹100 ಆದರೆ ಇನ್ನು ₹50 ಕೊಡೋ ಥರ ಮಾತ್ರ ಇತ್ತು. ಈ ಸೇವೆಯಿಂದ ತುಂಬ ಜನ ಪ್ರಯಾಣಿಕರಿಗೆ ಉಪಯೋಗ ಆಗಿತ್ತು. ಆದರೆ ಈ ಸೇವೆಯನ್ನು ಕರ್ನಾಟಕ ಸರ್ಕಾರ ಸರಕು ಸಾಗಾಣಿಕೆ ಪರವಾನಗಿ ಉಲ್ಲಂಘನೆ ಮಾಡಿದೆ ಅಂದ್ಬಿಟ್ಟು ಈ ಥರ ಪೂಲ್ ಮತ್ತು ಶೇರನ್ನು ಮಾಡುವ ಆಗಿಲ್ಲ ಅಂತ ಇದರ ಬಗ್ಗೆ ಓಲಾ ಮತ್ತು ಯೂಬರ್ ಕಂಪನಿಗಳಿಗೆ ಸರ್ಕಾರ ತಿಳಿಸಿದೆ. ಈ ವಿಚಾರದ ಬಗ್ಗೆ ಕಂಪನಿ ಮತ್ತು ಸರ್ಕಾರದ ಮಧ್ಯೆ ಮಾತುಕತೆ ನಡೀತಾ ಇದೆಯಂತೆ. ಈ ವಿಚಾರದ ಬಗ್ಗೆ ಸಾರಿಗೆ ಆಯುಕ್ತ MK ಅಯ್ಯಪ್ಪ ಅವ್ರು ಹೇಳೋದೇನು ಅಂದರೆ, ನಾವು ಕ್ಯಾಬ್ ಕಂಪ್ನಿಯವ್ರ ಜೊತೆ ಮಾತಾಡಿದ್ದೀವಿ, ಇದು ಸಾರಿಗೆ ಸಾಗಾಣಿಕೆಯ ಉಲ್ಲಂಘನೆ ಆಗುತ್ತೆ, ಆದ್ರಿಂದ ನಾವು ಕ್ಯಾಬಲ್ಲಿ ಕೇವಲ ಹತ್ತಿಸ್ಕೊಂಡ್ಬಿಟ್ಟು ಎಲ್ಲಿ ಯಾವ ಜಾಗಕ್ಕೆ ಅವ್ರು ಹೋಗ್ಬೇಕು ಪ್ರಯಾಣಿಕರು ಆ ಜಾಗಕ್ಕೆ ಬಿಡೋದು ಬಿಟ್ರೆ ಮಧ್ಯ ಯಾವ ಜಾಗದಲ್ಲೂ ಆ ಕ್ಯಾಬ್ಗಳು ನಿಲ್ಲಿಸುವ ಆಗಿಲ್ಲ ಅಂತ ಈ MK ಅಯ್ಯಪ್ಪ ಅವರು ಹೇಳಿದ್ದಾರೆ. ಇದು ಯಾವ ರೀತಿ ಮುಂದೆ ಪರಿಣಾಮ ಆಗುತ್ತೆ ಅಂತ ನಾವು ಕಾದು ನೋಡಬೇಕು. ಇದರಿಂದ ಪ್ರಯಾಣಿಕರಿಗೆ ತೊಂದರೆ ಆಗೋದಂತೂ ನಿಜ. ಇವತ್ತಿಗೆ ಇಷ್ಟೇ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕೇಳಿದ್ರೆ ಲೈಕ್ ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.